me forever on fire. ಹುಬ್ಬಳ್ಳಿಯಲ್ಲಿ ಉದ್ಯಮಿ ಮನೆಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳರಿಗೆ ಆಶ್ರಯ ಕೊಟ್ಟಿದ್ದ ಬೆಂಗಳೂರಿನ ಅಲಮೀನ್ ಶೇಖ್ ಎಂಬಾತನನ್ನು ಬಂಧಿಸಲಾಗಿದೆ. ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಇದರ ಬಗ್ಗೆ ಮಾತಾಡಿದ್ದಾರೆ. ಪಶ್ಚಿಮ ಬಂಗಾಳದ ಕಡೆಯಿಂದ ಬಂದವರಿಂದ ಕಳ್ಳತನ ನಡೆದಿದೆ. ಸಚಿನ್ ಸತಾರೆ ಎಂಬುವರ ಮನೆಯಲ್ಲಿ ಈ ಘಟನೆ ನಡೆದಿತ್ತು. 1.20 ಲಕ್ಷ ಮೌಲ್ಯದ 20 ಗ್ರಾಂ ಚಿನ್ನಾಭರಣ ಕಳುವಾಗಿತ್ತು. ಅಜ್ಜನ ಕಟ್ಟಿ ಹಾಕಿ ಕಳ್ಳತನ ಮಾಡಿತ್ತು ಈ ಗ್ಯಾಂಗು. ನಮ್ಮ ತಂಡ ಬೆಂಗಳೂರಿಗೆ ಹೋಗೋದ್ರೊಳಗೆ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಅಂದರೆ ಇಲ್ಲಿಂದ ಹೋಗಿದ್ರು ಬೆಂಗಳೂರಿನಿಂದ ಅಂತ. ಸದ್ಯ ಆಶ್ರಯ ನೀಡಿದ ವ್ಯಕ್ತಿಯನ್ನು ಬಂಧಿಸಿದ್ದೇವೆ, ಉಳಿದವರು ಶೋಧ ಮುಂದುವರಿಸಿದ್ದೇವೆ ಅಂತ ಎನ್ ಶಶಿಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತು ಅವರ ಒಂದು ಶೋಧ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸಾರಿ, ನಾವು ಕನ್ಸೆಂಟ್ ಕೊಡ್ತಾ ಇಲ್ಲ, ದಯವಿಟ್ಟು ಮಾಡಬೇಡಿ. ನಮ್ಮ ಪರ್ಸನಲ್ ಮನಿ ಇದೆ, ಬೇಡ ಪ್ಲೀಸ್. ಇನ್ನೂ ನಾಶ ಮಾಡಿ ಬಂದಾಗ ಕಾಣೋಲ್ಲ. ಇಲ್ಲ, ಇದೇ ತಿಂಗಳು ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಚಿನ್ ಸತಾರೆ ಅನ್ನೋರ ಒಂದು ಮನೆಯಲ್ಲಿ ಅಜ್ಜಿಗೆ ಕಟ್ಟಾಕ್ಬಿಟ್ಟು ಅಲ್ಲಿ ಮನೆಯನ್ನು ದರೋಡೆ ಮಾಡಲಾಗಿತ್ತು. ಆ ದರೋಡೆಯಲ್ಲಿ ಅವರ ಯಾವುದೇ ವ್ಯಾಲ್ಯೂಬಲ್ಸ್ ಹೆಚ್ಚಿಂದ ಹೋಗಿರಲಿಲ್ಲ. ಅದನ್ನೆಲ್ಲ ಲಾಕಲ್ಲಿ ಇಟ್ಟು ಸೇಫ್ ಲಾಕಲ್ಲಿ ಇಟ್ಟಿದ್ದರು. ಮತ್ತು ಬ್ಯಾಂಕ್ಗಳಲ್ಲಿ ತಮ್ಮ ಲಾಕರ್ಗಳಲ್ಲಿ ಇಟ್ಟಿದ್ದರು. ಹಂಗಾಗಿ ಸುಮಾರು ಒಂದು 20 ಚಿಲ್ಲರ ಗ್ರಾಮ್ದು ಒಂದು ಒಡವೆ ಮಾತ್ರ ಹೋಗಿತ್ತು ಅಂತ. ಸುಮಾರು 1,20,000ದಷ್ಟು ಹಣ ಮೌಲ್ಯದ ಜ್ಯುವೆಲರಿ ಹೋಗಿತ್ತು ಅಂತ ಒಂದು ಡೆಕಾಟಿ ಕೇಸನ್ನು ತೊಗೊಂಡಿದ್ವಿ. ಸೊ ಅದರಲ್ಲೂ ಕೂಡ ನಿನ್ನೆ ಏನು ಒಂದು ಪ್ರಕರಣ ವಿದ್ಯಾನಗರದಲ್ಲಿ ವಿದ್ಯಾಗಿರಿಲಿ ಆಗಿತ್ತು. ಅದೇ ರೀತಿ ಸಿಮಿಲರ್ ಇದ್ದಿದ್ದು, ಬಟ್ ಯಾವುದೇ ಹೆಚ್ಚಿನ ವೈಲೆನ್ಸ್ ಆಗಿರಲಿಲ್ಲ. ಆ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ಅಲಮೀನ್ ಶೇಖ್ ಅಂತ, ಸನ್ ಆಫ್ ಹಸನ್, ಇವನ್ನ ಬೆಂಗಳೂರಿಂದ ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿ ಅವನು ಯಾರು ಅಫೆಂಡರ್ಸ್ ಇದ್ದರೂ ಆ ಅಫೆಂಡರ್ಸ್ಗೆ ಶೆಲ್ಟರ್ ಕೊಟ್ಟಿರುವಂಥದ್ದು ಕಂಡು ಬಂದಿದ್ದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿದ್ದೇವೆ. ಮತ್ತು ಅಫೆಂಡರ್ಸ್ ಯಾರಿದ್ದಾರೆ ಇವರು ವೆಸ್ಟ್ ಬೆಂಗಾಲ್ ಭಾಗದಿಂದ ಬಂದವರು ಅನ್ನುವಂಥದ್ದು ಮಾಹಿತಿ ತಿಳಿದಿದೆ. ಅಂದರೆ ವೆಸ್ಟ್ ಬೆಂಗಾಲ್ ಭಾಗದಿಂದ ಬಂದು ಅಲ್ಲಿ ಬೆಂಗಳೂರಲ್ಲಿ ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ರು ಅನ್ನುವಂಥದ್ದು. ಮತ್ತು ಕೃತ್ಯ ನಡೆದ ನಂತರ ನಮ್ಮವರು ಇನ್ಫ್ಯಾಕ್ಟ್ ಬೆಂಗಳೂರಿಗೂ ಚೇಸ್ ಮಾಡ್ಕೊಂಡು ಹೋಗಿದ್ದರು. ಕೆಲವೇ ಗಂಟೆಗಳ ವ್ಯತ್ಯಾಸದಲ್ಲಿ ಅವರು ಬೆಂಗಳೂರಿಂದ ಕೂಡ ನಾಪತ್ತೆಯಾಗಿರುವಂಥದ್ದು ಕಂಡು ಬಂದಿದೆ. ಆ ವ್ಯಕ್ತಿಗಳು ಯಾರು ಮಾಡಿರೋದು ಅನ್ನೋಂಥದ್ದು ಸಂಪೂರ್ಣ ಮಾಹಿತಿ ನಮಗೆ ಸಿಕ್ಕಿದೆ. ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿ ಅವ್ರದ್ದೇ ಪಾತ್ರ ಯಾರು ಮಾಡಿದ್ದಾರೆ ಅಂಥವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಸೊ ಇದೇ ತಿಂಗಳು ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಚಿನ್